ವೀಕ್ಷಕರೇ, ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಏನೊಂದು ಪಂಚಮಶಾಲಿ ಹೋರಾಟ ಹಲವು ವರ್ಷಗಳಿಂದ ನಡೀತಾ ಬರ್ತಿತ್ತು. ಬಿಜೆಪಿ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಸಮ್ಮಿಶ್ರ ಸರ್ಕಾರ ಇರಲಿ, ಆ ಮೂಮೆಂಟ್ ಅಲ್ಲಿ 2A ಮೀಸಲಾತಿ ಕೊಡ್ರಿ, ನಮ್ಮ ಮಕ್ಕಳಿಗೆ ಕೂಡ ಮೀಸಲಾತಿ ಅಂದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಜಾಬ್ ಆಗ್ತಾವ, ನಾವು ಕೂಡ ಬದುಕಲಿಕ್ಕೆ ಒಂದು ದಾರಿ ಸಿಗ್ತೈತಿ, ಯಾಕಂದ್ರೆ ನಮ್ಗೆ ಯಾವುದೇ ರೀತಿ ಮೀಸಲಾತಿ ಇಲ್ಲ ಅಂತೇಳಿ ಬಹಳ ವರ್ಷಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರು. ಅಲ್ಲಿ ಇಲ್ಲಲ್ಲಿ ಹಿರೇಬಾಗೇವಾಡಿ ಟೋಲ್ ಬಳಿಯ ಟ್ಯಾಕ್ಟರ್ಗಳ ಅಡ್ಡ ಹಾಕೊಂಡಿದ್ರು ನಮ್ಮ ಪೊಲೀಸರು ಈ ಕಡೆ ಭಾಗದಿಂದ ಹೋಗ್ತಕ್ಕಂಥ ಸಮಯದಲ್ಲಿ. ಅಂದ್ರೆ ಬೆಳಗಾವಿಯಲ್ಲಿ ಈ ಒಂದು ಹೋರಾಟದ ಕಿಚ್ಚು ಬಹಳ ದೊಡ್ಡದಾಗಿತ್ತು. ಬೆಳಗಾವಿಯಲ್ಲಿ 9ನೇ ತಾರೀಕಿಂದ ಈ ಒಂದು ಹೋರಾಟ ಶುರುವಾಗಿದ್ದು ಇವತ್ತು 10ನೇ ತಾರೀಕು, ಅಂದ್ರೆ ನಿನ್ನೆ ಮತ್ತು ಇವತ್ತು ಬಹಳ ಶಾಂತತೆಯಿಂದ ಹೋರಾಟ ನೀಡ್ತಕ್ಕಂಥದ್ದು. ಒಮ್ಮೆಲೆ ಯಾಕೆ ಹಿಂಗಾಯ್ತು ನೋಡಿ, ಅಲ್ಲಿ ಕಾಣುತ್ತೆ ನಿಮ್ಗೆ. ಹಲವು ರಾಜಕೀಯದ ಮುಖಂಡರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಹೋರಾಟದಲ್ಲಿ ವಿಜಯೇಂದ್ರ ಭಾಗವಹಿಸಿದ್ರು, ಲಕ್ಷ್ಮೀ ಹಬ್ಬಾಕಳು ಕೂಡ ಭಾಗವಹಿಸಿದ್ರು. ಯಾಕಂದ್ರೆ ಇಲ್ಲಿ ಆಗಿದ್ದೇನೆಂದ್ರೆ, ಇದೇ ಕಾಂಗ್ರೆಸ್ ಗೌರ್ಮೆಂಟ್, ಅಂದ್ರೆ ಇವತ್ತೇನು ಕಾಂಗ್ರೆಸ್ ಗೌರ್ಮೆಂಟ್ ಆಗಿದೆ ಅಲ್ಲ, ಇದೇ ಸಿದ್ದರಾಮಯ್ಯನವರು ಅವತ್ತು ವಿಜಯಾನಂದ ಕಾಶ್ಯಪ್ನವರನ್ನ, ಅವತ್ತು ಬಿಜೆಪಿ ಸಮ್ಮಿಶ್ರ ಸರ್ಕಾರ ಇತ್ತು, ಅಂದ್ರೆ ಬಿಜೆಪಿ ಗೌರ್ಮೆಂಟ್ ಇತ್ತು. ಅವತ್ತು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಇದೇ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು 2A ಮೀಸಲಾತಿ ಸಲುವಾಗಿ ಅವತ್ತು ಹೋರಾಟ ಮಾಡ್ತಾ ಇದ್ರು. ಅವತ್ತು ಇದೇ ಸಿದ್ದರಾಮಯ್ಯರು ಆ ವ್ಯಕ್ತಿಗಳನ್ನ ಕಳಿಸ್ಕೊಟ್ರು, ಹೋಗ್ರಿ ನೀವು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ರಿ, ಬಿಡ್ಲಿಕ್ಕೆ ಹೋಗಬೇಡ್ರಿ, ಸರ್ಕಾರ ಮೇಲೆ ಒತ್ತಡ ಹೋಡ್ರಿ ಅಂದ್ರೆ ಒತ್ತಡ ಹಾಕ್ರಿ ಅಂತ ಕಳಿಸ್ಕೊಟ್ಟಿದ್ರು ಇದೇ ಸಿದ್ದರಾಮಯ್ಯನವರು. ಆದ್ರೆ ಇವತ್ತು ಅದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಆದ್ರೆ ಏನು ಉಪಯೋಗ ಆಗ್ತಾ ಇಲ್ಲ. ಇವತ್ತು ಪಂಚಮಸಾಲಿ ಹೋರಾಟದ ಪ್ರತಿಯೊಬ್ಬ ಪ್ರತಿಭಟನಾಕಾರ ಹೇಳ್ತಾ ಇರೋದು ಒಂದೇ, ನಮಗೆ 2A ಮೀಸಲಾತಿ ಬೇಕು. ಹಲವು ವರ್ಷಗಳಿಂದ ಬೆಡ್ಕೊಂಡು ಬಂದಿದ್ದೀವಿ. ಅವರೇನ್ ತಮ್ಮ ಮನೆಯಿಂದ ಕೊಡಲ್ಲ, ಅವರೇಂತ ಮನೆಯಿಂದ ಕೊಡ್ತಾ ಇಲ್ಲ, ನಮ್ಮ ಸರ್ಕಾರದ ಒಂದು ಭಾಗದಲ್ಲಿ ಕೊಡ್ತಾ ಇದ್ದಾರೆ ಅಷ್ಟೇ. ಮೀಸಲಾತಿ ಕೊಡ್ಲಿಕ್ಕೆ ಏನು ಪ್ರಾಬ್ಲಮ್ ಏನಿದೆ? ಕೆಲವೊಂದು ಜಾತಿಗೆ ಹಲವಾರು ಮೀಸಲಾತಿ ಕೊಟ್ಟಿದ್ದೀರಿ, ಆದ್ರೆ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಒಂದೇ ಅಳಲು ತೋರ್ಕೊಳ್ತಾ ಇರೋದು. ಇವತ್ತು ಕಟ್ಟ ಕಡೆಯದಾಗಿ ತಮ್ಮ ಸಿಟ್ಟನ್ನ ಯಾವ ರೀತಿ ತೋರ್ಪಡಿಸಿದಾರಂದ್ರೆ, ಇವತ್ತು ನಮ್ಮ ಸ್ಥಳಕ್ಕೆ, ನಮ್ಮ ಹೋರಾಟಕ್ಕೆ ಸಿದ್ದರಾಮಯ್ಯ ಅವರು ಬರಲೇಬೇಕು ಅಂತ ಕಾದ ಸುಸ್ತಾಗಿ ಕೊನೆಯದಾಗಿ ತಮ್ಮ ಸಿಟ್ಟನ್ನ ಈ ರೀತಿ ತೋರ್ಪಡಿಸಿದ್ದಾರೆ. ಅವರು ಎಚ್ಚರಿಕೆ ಕೊಟ್ಟಂಗಾಗಿ ನನ್ನ ಪ್ರಕಾರ. ಯಾಕಂದ್ರೆ ಇವತ್ತು ನಮ್ಮ ಅಳಲನ್ನ ನೀವು ಕೇಳದೇ ಇದ್ರೆ ಮುಂದೆ ನಾವು ನಿಮ್ಮನ್ನ ಬಿಡಲ್ಲ ಅನ್ನುವ ಮಾತಿಗೆ ಕೂಡ ಕೂತ್ಕೊಂಡಿದ್ದಾರೆ. ಈ ಕಡೆ ಅದೇ ಸಿದ್ದರಾಮಯ್ಯನವರು ಆ ಒಂದು ಹೋರಾಟಕ್ಕೆ ಒಂದು ಸ್ವಲ್ಪ ಹೋಗಿ ಅಲ್ಲಿರ್ತಕ್ಕಂತಹ ಪ್ರತಿಭಟನಾಕಾರರ ನೇತೃತ್ವ ವಹಿಸ್ತಕ್ಕಂತಹ ಸ್ವಾಮೀಜಿಗಳ ಹತ್ರ ಏನಿದೆ ಕೇಳ್ಕೊಂಡು ಬಂದಿದ್ರೆ ಇದು ಈ ರೀತಿ ಆಗ್ತಿತ್ತಲ್ಲ ಗೊತ್ತಿಲ್ಲ. ಒಂದು ಮಂಡತನ, ಯಾಕಂದ್ರೆ ತಮ್ಮ ರಾಜಕೀಯದಲ್ಲಿ ಎಲ್ಲ ಮಂಡತನ ಮಾಡ್ಕೊಂಡು ಬಂದು ಇವತ್ತು ಯಾವ ರೀತಿ ನೋಡ್ರಿ, ಅಲ್ಲಿ ಪೊಲೀಸರ ಮೇಲೆ ಎಷ್ಟೋ ಸಾವಿರಾರು ಪೊಲೀಸರ ಮೇಲೆ ಹಲ್ಲೆ ಆಗಿದೆ, ಪ್ರತಿಭಟನಾ ನಿರತರ ಮೇಲೆ ಕೂಡ ಹಲ್ಲೆ ಆಗಿದೆ. ನೋಡಿ ಅಲ್ಲಿ ಯಾವ ರೀತಿ ಆಗಿದೆ ನೀವೇ ನೋಡಿ. ಇದೆಲ್ಲ ಬೇಕಿತ್ತ? ಸೊ ದಯವಿಟ್ಟು ಅಲ್ಲಿ ಪ್ರತಿಭಟನಾಕಾರರ ಹತ್ರ ನಾವು ಕೇಳ್ಬೋದು, ಒಂದೇ ಸಂಯಮದಿಂದ ಪ್ರತಿಭಟನೆ ಮಾಡಿ. ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ರಿ, ಇನ್ನೂ ಆಗಬಹುದು. ಯಾಕಂದ್ರೆ ಎಲ್ಲರೂ ತಿನ್ನುಗೋಸ್ಕರ ರಾಜಕೀಯಕ್ಕೆ ಬರ್ತಾ ಇರೋದು. ಇಲ್ಲಿ ಯಾರು ಕೂಡ ಜನರಿಗೆ ಒಳ್ಳೇದು ಮಾಡ್ಬೇಕಂತ ಯಾವ ರಾಜಕಾರಣಿಯೂ ಬರುವುದಿಲ್ಲ. ಹೀಗಾಗಿ ಅದು ಭಗವಂತ ಯಾವಾಗ ನಿಮಗೆ ಕಲ್ಪಿಸ್ಕೊಡ್ತಾನೆ ಆವಾಗ ನಿಮ್ಗೆ 2A ಮೀಸಲಾತಿ ಸಿಗುತ್ತೆ. ಬಟ್ ಸಂಯಮದಿಂದ ದಯವಿಟ್ಟು ಪ್ರತಿಭಟನೆಯನ್ನು ಮಾಡ್ರಿ. ಈ ರೀತಿ ಒಂದು ವೇಳೆ ಏನಕ್ಕೇನೋ ಆಗಿ ಯಾರಾದ್ರೂ ಡೆತ್ ಆದ್ರೆ ಅವರ ಕುಟುಂಬ ಹೇಗ್ರಿ? ದಯವಿಟ್ಟು ಯಾರು ಕೂಡ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಒಂದು ಕಲ್ಲು ಕುಂಡ್ರಬಾರ ಜಾಗ ಕುಂತ್ರೆ, ಎಲ್ಲೋ ಕುಂತ್ರೆ ದಯವಿಟ್ಟು ಒಂದು ಕುಟುಂಬದ ಪರಿಸ್ಥಿತಿ ಬಹಳ ಕಷ್ಟ ಆಗತ್ರಿ. ಹೀಗಾಗಿ ಎಲ್ಲ ಅಂತಂಬರ ಹತ್ರ ಕೇಳ್ಕೊತಿರೋದು ಒಂದೇ, ದಯವಿಟ್ಟು ಯಾರು ಕೂಡ ರೋಷವಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಡ್ರಿ. ಸಂಯಮವಾಗಿ ಶಾಂತತೆಯಿಂದಲೇ ಪ್ರತಿಭಟನೆಯನ್ನು ಮಾಡ್ರಿ. ನೀವು ಟ್ರ್ಯಾಕ್ಟರ್ಗಳನ್ನ ತೊಂಬಂದಿದ್ರಿ, ಟ್ರ್ಯಾಕ್ಟರ್ಗಳನ್ನ ಸುವರ್ಣಸೌಧದ ಒಳಗೆ ಹಾಕ್ಬೇಕಂತ ತೊಟ್ಟಿದ್ರಿ. ಆದ್ರೆ ಈ ಒಂದು ಏನಾಗಿದೆ ಗೊತ್ತಾ, ಭ್ರಷ್ಟ ಸರ್ಕಾರಗಳು ಏನ್ ಬರ್ತಾವ ನೋಡ್ರಿ, ಇವೆಲ್ಲವೂ ಏನ್ ಮಾಡ್ತಾವ ಅಂದ್ರೆ ಅಲ್ಲಿ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾವೆ. ನೀವೊಂದು ಒಳ್ಳೇದು ಮಾಡ್ತಿದ್ರಿ, ನಮ್ಗೆ 2A ಮೀಸಲಾತಿ ಸರಿ ಬಿಡಲ್ಲ. ಯಾಕಂದ್ರೆ ಸುವರ್ಣಸೌಧ ಬೆಳಗಾವದಲ್ಲಿ ನಮ್ಮಲ್ಲಿ ಅಧಿವೇಶನ ನಡ್ತಾ ಐತಿ, ಎಲ್ಲ ಮಿನಿಸ್ಟರ್ ಬಂದಿರ್ತಾರೆ, ಎಲ್ಲ CM ಇರ್ತಾರೆ, ವಿರೋಧ ಪಕ್ಷ ನಾಯಕರು ಇರ್ತಾರೆ, ಎಲ್ಲರೂ ಇರ್ತಾರೆ ಅಂತ ನೀವು ಪಣ ತೋಟ ಬಂದ್ರಿ. ಆದ್ರೆ ಇಲ್ಲಿ ಆಗಿದ್ದ ಬೇರೆ.
ಇಲ್ಲಾಗಿದ್ದ ಬೇರೆ. ನಮಗೂ ಕೂಡ ನೋವಾಗುತ್ತೆ. ಬಹಳ ವರ್ಷಗಳಿಂದ ಹೋರಾಡ್ತಾ ಇದ್ರಿ, ಅದು ಇನ್ನೂ 2 years ಮೀಸಲಾತಿ ಕೊಡಕ್ಕಾಗ್ತಾ ಇಲ್ಲ. ಕಾರಣ ಇವ್ರ ಒಳಗಿರ್ತಕ್ಕಂತಹ ಜಗಳಗಳು, ಅಂದ್ರೆ ಆಯಾ ಸರ್ಕಾರ ನಡೆಸ್ತಕ್ಕಂತಹ ಪಾರ್ಟಿಗಳು. ಇದರಲ್ಲಿ ಪಂಚಮಸಾಲಿಯವರು ಇದ್ದಾರೆ, ಅದರಲ್ಲಿ ಪಂಚಮಸಾಲಿಯವರು ಇದ್ದಾರೆ. ಈ ಕಡೆ ಇದ್ದಾಗ ಇವ್ರು ಹೊರದಾಡ್ತಾರೆ, ಆ ಕಡೆ ಇದ್ದಾಗ ಅವ್ರು ದಾಡ ಅಂತಾರೆ. ಹಿಂಗಾಗಿ ಏನಾಗ್ತದೆ ಗೊತ್ತಾ, ಇಲ್ಲಿ ಇದೇ ಪರಿಸ್ಥಿತಿ ಉಂಟಾಗಿರೋದು. ಯಾಕಂದ್ರೆ ಏನಾಗುತ್ತೆ, ಸಮಾಜದಲ್ಲಿ ಲೀಡರ್ ಅಂತ ಇರ್ತಾರೆ ನೋಡ್ರಿ, ಆ ಲೀಡರ್ ಅವ್ರ ಕಡೆ ಒಂದು ನಿಯತ್ತಿಲ್ವೇ ಇಲ್ಲ ಅವ್ರ ಹತ್ರ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನ್ ಮಾಡ್ತಾರೆ, ಅದ್ ಬೇಡ ಅದ್ರ ಕುಂತು ಬಿಡ್ತಾರೆ. ಅದೇ ವಿಪಕ್ಷ ಸ್ಥಾನದಾಗಿದ್ದಾರೆ, ಅವ್ರು ಬೇಕು 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 ಅಂತಾರೆ. ಅದೇ ಮೇಲೆ ಉಲ್ಟಾ ಆಗ್ಲಿ, ಅವತ್ತಿನಾಗ ಅವ್ರು ಬೇಡ ಅಂತಾರೆ, ಇವ್ರು ಬೇಕು ಅಂತಾರೆ. ಇದು ಏನಾಗಿದೆ ಅಂದ್ರೆ, ಅವ್ರು ಮಾಡೋದು ಮಾತ್ರ ಬಹಳ ಚೆನ್ನಾಗ್ ಆಗ್ತಾ ಇದೆ. ಬಟ್ ಇಲ್ಲಿ ಒಂದು ಪ್ರತಿಭಟನಾಕಾರ ಒಂದು ಕೆಳಮಟ್ಟಕ್ಕೆ ಇರ್ತಾರೆ ನೋಡ್ರಿ, ಅವ್ರಿಗೆ ಬಹಳ ಕಷ್ಟ ಆಗ್ತಾ ಇದೆ. ನೀವು ಮಾಡೋ ಹೊಲದ ಚಟದಿಂದ ಅಲ್ಲಿ ಮಾಡ್ತಕ್ಕಂಥ ಪ್ರತಿಭಟನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತುಂಬಾ ಸಮಸ್ಯೆ ಆಗ್ತಾ ಇದೆ. ತಮ್ಮ ಮನೆ ಮಠ ಎಲ್ಲವನ್ನು ಬಿಟ್ಟು ಬಂದಿರ್ತಾರೆ. ಇಲ್ಲಿ ಏನಕ್ಕೇನೋ ಆದ್ರೆ ಅವ್ರನ್ನ ಕೇಳೋರು ಯಾರು, ಅವ್ರ ಹಿಂದೆ ನಿಲ್ಲೋರು ಯಾರು? ಏನೋ ಒಂದು ದಿವಸ ನೀವು ಪ್ರತಿಭಟನೆ ಮಾಡಿಸ್ತೀರಿ, ಅದು ಏನೋ ಒಂದು ದಿವಸ ಆಗುತ್ತೆ, ಅದರ ಮುಂದೆ ಏನಕ್ಕೇನಾದ್ರೂ ಕುಟುಂಬ ಜವಾಬ್ದಾರಿ ಕೊಡೋರು ಯಾರು? ಇವೆಲ್ಲವನ್ನು ವಿಚಾರ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಿಮಗೆ 2 years ಮೀಸಲಾತಿ ಬೇಕೇ ಬೇಕು ಅಂತ ಪಣ ಕೊಟ್ಟಿದ್ದೀರಿ, ಭಗವಂತ ಸಿಗುತ್ತೆ. ಆದ್ರೆ ಈ ಭ್ರಷ್ಟ ರಾಜಕಾರಣಿಗಳು ಇರುವವರೆಗೂ ಸ್ವಲ್ಪ ತುಂಬಾ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಸಿದ್ದರಾಮಯ್ಯನವರೇ, ಇದನ್ನ ಅರ್ಥ ಮಾಡಿಕೊಂಡಾದ್ರೂ ನೀವು ನಿಮ್ಮ ಬಂಡತನವನ್ನು ಬಿಡಬೇಕು. ನಿಮ್ಮ ಕಡೆಯಿಂದ ಬಂಡತನ ಬಹಳ ಇದೆ. ಈ ಬಂಡತನವನ್ನು ಬಿಟ್ಟು ನೀವು ಹೊರಗಡೆ ಹೋದಾಗ ಮಾತ್ರ ಅಲ್ಲಿರ್ತಕ್ಕಂತಹ ಪ್ರತಿಭಟನಾಕಾರರು ಏನ್ ಸಮಸ್ಯೆಯನ್ನು ಅರ್ಥ ಮಾಡ್ಕೋಬಹುದು. ಅದನ್ನು ಬಿಡಿ, ಅಲ್ಲಿ ಪ್ರತಿಭಟನಾಕಾರ ಹತ್ರ ಹೋಗಿ ಏನು ಸಮಸ್ಯೆ ಅರ್ಥ ಮಾಡ್ಕೋಬಹುದು. ಯಾಕಂದ್ರೆ ಇವತ್ತು ಅದೇ ಪ್ರತಿಭಟನೆ ಪಂಚಮಸಾಲಿ ಆಗಿರಬಹುದು, ಬೇರೆ ಯಾರೇ ಪ್ರತಿಭಟನಾಕಾರರಾಗಿರಬಹುದು, ಎಷ್ಟೊಂದು ತಡ್ಕೊಳ್ತಾರೆ ಹೇಳ್ರಿ. ಹೀಗಾಗಿ ಕೊನೆಯದಾಗಿ ಅವರ ಒಂದು ಪ್ರವಾಹ ಇದರ ಮೇಲೆ ಆಗಿದೆ. ಪೊಲೀಸರ ಮೇಲೆ ಲಾಠಿ, ಅಂದ್ರೆ ಪೊಲೀಸರ ಮೇಲೆ ಕಲ್ಲು ತೂರಾಟ, ಪೊಲೀಸರ ಮೇಲೆ ಲಾಠಿ ಪ್ರವಾಹ ನೋಡ್ರಿ ಯಾವ ರೀತಿ ಆಗುತ್ತೆ. ದಯವಿಟ್ಟು ಪ್ರತಿಭಟನಾತ್ಮಕ ತಿಳ್ಕೊಟ್ಟಿದ್ರು ಬಂದೆ, ಪೊಲೀಸ್ ಇಲಾಖೆ ತಿಳ್ಕೊತಾರೆ ಬಂದೆ. ಇಬ್ಬರು ಕೂಡ ಸಂಯಮದಿಂದ ಇದ್ರೆ ಹೋರಾಟ ಚೆನ್ನಾಗಿ ನಡೆಯುತ್ತೆ. ನಿಮ್ಮ ಕುಟುಂಬಗಳ ಬಗ್ಗೆ ನೀವು ಜಾಗೃತಿ ಇಟ್ಕೊಂಡ ಹೋರಾಟ ಮಾಡಿ. ನೀರಿದ್ರಾಕ್ರಿ ದೂರ ಪ್ಲೀಸ್.